మీ బిజినెస్ ఏదైనా మీ ఊర్లో ప్రమోషన్ చేయాలంటే అది సుమన్ టీవీతోనే సాధ్యం. ఇప్పుడే సంప్రదించండి. ಕ್ಷೇತ್ರದ ಅಭಿವೃದ್ಧಿಗೋಸ್ಕರ ನಾವು ಸರ್ಕಾರ ಬಂದಿರೋದು ಈತನ ತಿಳಿಸಿರೋದು ಈತ ಲೂಟಿ ಮಾಡ್ಕೊಂಡು ಹೋಗೋದಕ್ಕಲ್ಲ. ಇಲ್ಲಿ ಶಾಸಕರು ಕೆಲವು ಮುಖಂಡರು ಗಮನಕ್ಕೆ ತಗೋತಾ ಇಲ್ಲ ಅನ್ನೋದು ದೂರು. ಅವ್ರದೇ ಆದಂತ ಗೌರವನು ಕೊಟ್ಕೊಂಡ್ ಬರ್ತಾ ಇದಾರೆ. ಕೆಲವು ನಾಯಕರುಗಳಿಗೆ ನೋವಾಗಿರ್ಬೋದು, ಅದು ಮುಂದಿನ ದಿನಗಳಲ್ಲಿ ಸರಿ ಹೋಗ್ಬೇಕು ಅಂತಾನೆ ಬಯಸ್ತೀವಿ ಸರ್. ಹಾಯ್ ಹಲೋ ನಮಸ್ತೆ ವೀಕ್ಷಕರ, ವೆಲ್ಕಮ್ ಟು ಸುಮನ್ ಟಿವಿ. ನಾನು ನಿಮ್ಮ ಶ್ರಾವಣಿ. ಕಳೆದ ಹಲವಾರು ದಿನಗಳಿಂದ ಚಿಕ್ಕಬಳ್ಳಾಪುರದಲ್ಲಿ ಸ್ಥಳೀಯ ಜನಪ್ರತಿನಿಧಿಯ ಬಗ್ಗೆ ಪರ ವಿರೋಧದ ಭಿನ್ನಾಭಿಪ್ರಾಯದ ವಾಕ್ ಸಮರ ನಗರದಲ್ಲಿ ಬಿಸಿ ಚರ್ಚೆಯಾಗಿ ನಡೆಯುತ್ತಿದೆ. ಈ ಬಿಸಿ ಚರ್ಚೆಯ ಕುತೂಹಲಕ್ಕೆ ಪೂರಕವಾಗಿ ಜನತೆಗೆ ಈ ಪರ ವಿರೋಧದ ಚರ್ಚೆಯ ಬಗ್ಗೆ ಒಂದಷ್ಟು ಮುಖಂಡರ ಮತ್ತು ನಾಯಕರ ಅಭಿಪ್ರಾಯಗಳನ್ನ ನಿಮ್ಮ ಮುಂದಿರಿಸುತ್ತಿದೆ ನಿಮ್ಮ ಸುಮನ್ ಟಿವಿ. ಮೊದಲಿಗೆ ಈ ಹಳಬರು ಹೊಸಬರು ಮೂಲಸ್ಥರು ವಲಸಿಗರು ಅನ್ನೋ ಭಿನ್ನಾಭಿಪ್ರಾಯ ಅನ್ನೋ ಬೆಂಕಿಯ ಕಿಡಿ ಬಿದ್ದಿದ್ದು ಎಲ್ಲಿ ಮತ್ತು ಏನಾಯಿತು ಅನ್ನೋದನ್ನ ನೋಡೋದಾದ್ರೆ, ಈಗಿನ ಈ ಚುನಾಯಿತ ಜನಪ್ರತಿನಿಧಿ ಚುನಾವಣೆಗೆ ಬಂದು ಸ್ಪರ್ಧಿಸಿದ್ದಾಗಿನಿಂದಲೇ ಭಿನ್ನಾಭಿಪ್ರಾಯ ಅನ್ನೋದು ಶುರುವಾಗಿತ್ತು. ಆದರೆ ಅದು ಆ ಸಮಯದಲ್ಲಿ ಅಷ್ಟಾಗಿ ವ್ಯಾಪಿಸದೆ ಶಿಸ್ತು ಮತ್ತು ನಿಷ್ಠೆ ಎಂಬ ಕಾರಣಗಳಿಗಾಗಿ ಶಮನಗೊಂಡು ಶಾಂತವಾಗಿತ್ತು. ಆದರೆ ಚುನಾವಣೆಗೆ ಬಂದು ಸ್ಪರ್ಧಿಸಿ ನಮ್ಮ ಜನಪ್ರತಿನಿಧಿ ಗೆದ್ದ ನಂತರ ತಮಗಾಗಿ ಚುನಾವಣೆಯಲ್ಲಿ ಎಲ್ಲವನ್ನ ಮರೆತು ಕೆಲಸ ಮಾಡಿದ್ದ ಹಿರಿಯರನ್ನ, ಮುಖಂಡರನ್ನ, ಕಾರ್ಯಕರ್ತರನ್ನ ಮರೆತಿದ್ದರ ಜೊತೆಗೆ ಅವರೆಲ್ಲರ ಕುರಿತು ಅಗೌರವ ತೋರಿಸಿ ಕಡೆಗಣಿಸುವ ಕೆಲಸ ಮಾಡ್ತಿದ್ದಾರೆ ಎಂಬುದು ವಿರೋಧಿ ಬಣದ ಆರೋಪ. ಇವತ್ತೇನು ಶಾಸಕರ ಮೇಲೆ ಕೆಲವು ಮುಖಂಡರುಗಳು ಅವರು ಸರಿ ಇಲ್ಲ, ಲೀಡರ್ಗಳನ್ನ ಒಪಿನಿಯನ್ ತಗೋತಾ ಇಲ್ಲ, ಮುಖಂಡರುಗಳು ದುಡ್ದಂಥ ಮುಖಂಡರುಗಳ ಗಮನಕ್ಕೆ ತಗೊತಾ ಇಲ್ಲ ಅನ್ನೋದು ನಾನು ಒಪ್ತೇನೆ. ಯಾಕಂದರೆ ಶಾಸಕರಾದವರಿಗೆ ಬದ್ಧತೆ ಇರಬೇಕು. ಪಕ್ಷದ ಚುನಾವಣೆಯಲ್ಲಿ ನೀವು ಹೇಳಿದರೆ ಆಂಜನಪ್ಪ ಇರ್ಬೋದು, ಮಿಲ್ಟನ್ ಇರ್ಬೋದು, ನಾರಾಯಣ ಸ್ವಾಮಿ ಇರ್ಬೋದು, ಎಲ್ಲರೂ ಕೂಡ ಪಕ್ಷಕ್ಕಾಗಿ ಕೆಲಸ ಮಾಡಿದ್ದಾರೆ. ಅವರು ಸೀನಿಯರ್ ಲೀಡರ್ಗಳಿದ್ದಾರೆ. ಎಲ್ಲರೂ ಗಮನಕ್ಕೆ ತಗೊಂಡು ಎಲ್ಲರೂ ಒಂದು ಸರಿದಾರಿಯಲ್ಲಿ ತಗೊಂಡು ಏನೇ ಒಂದು ಬೆಳವಣಿಗೆ ಕಾರ್ಯಕ್ರಮ ಮಾಡಬೇಕು ಅದನ್ನೆಲ್ಲ ಕೂಡ ಗಮನಕ್ಕೆ ತಗೊಂಡು ಅವ್ರನ್ನು ಕೂರಿಸ್ಕೊಂಡು ಲೆಕ್ಕ ಮಾಡಿ ಶಾಸಕರು ಅದನ್ನು ನಡ್ಕೋಬೇಕು. ಆದರೆ ಅವರಿಗೆ ಕೆಲವು ಒಂದು ಗುಂಪು ಸುಮ್ಮನೆ ಅವರಿಗೆ ಮಿಸ್ಗೈಡ್ ಮಾಡ್ತಿದ್ದಾರೆ. ರಾಜಕಾರಣಕ್ಕೆ ಇನ್ನೂ ಶಾಸಕರು ಫಸ್ಟ್ ಟೈಮ್ ಹೊಸಬ. ರಾಜಕಾರಣದಲ್ಲಿ ನಾವು ಗ್ರಾಮ ಪಂಚಾಯಿತಿ ಮಟ್ಟದಿಂದ ಕೇಂದ್ರದ ಮಟ್ಟವರೆಗೂ ನಾವು ಸ್ಥಾನಮಾನಗಳು ನೋಡಿಕೊಂಡು ಚುನಾವಣೆಗಳು ಎದುರಿಸ್ಕೊಂಡು ರಾಜಕಾರಣ ಮಾಡಿಕೊಂಡು ನಾವು ಬಂದಿದ್ದೀವಿ. ಬಟ್ ನಮ್ಮ ಶಾಸಕರದ್ದು ಏನಾಗಿದೆ, ಅದೃಷ್ಟ ಇತ್ತು. ನಾನು ಟಿಕೆಟ್ ನನಗೆ ಅಂತೇಳಿ ವರಿಷ್ಠರು ಹೇಳಿದರು. ಬಟ್ ಈತ ನಡೆಯಲ್ಲಿ ಬರೆದಿದ್ದು ಶಾಸಕರಾಗಬೇಕು ಅಂತ ಕೊನೆಯ ಸಂದರ್ಭದಲ್ಲಿ ಸಂದರ್ಭಗಳಂಗೆ ಬಂದು ಅವ್ರಿಗೆ ಶಾಸಕರು ಆದರು. ಅದೃಷ್ಟ ಆದಂಥ ಸಂದರ್ಭದಲ್ಲಿ ಮುಂದೆ ಕೂಡ ರಾಜಕಾರಣ ಮಾಡಬೇಕು, ಈ ಕ್ಷೇತ್ರಕ್ಕೆ ಸೇವೆ ಮಾಡಬೇಕು ಅನ್ನೋ ಮನೋಭಾವ ಇದ್ದರೆ ಅವರಿಗೆ ನಾನು ತಮ್ಮ ಮೂಲಕ ದಯಮಾಡಿ ಎಲ್ಲರೂ ಕೂಡ ತಪ್ಪೇನಿದೆ ಎಲ್ಲರೂ ಕರೆದು ಅದು ಈಗೋ ಬಿಟ್ಬಿಡ್ಬೇಕು. ನಾನು ಯಾವ ಲೀಡರ್ ಮಾತು ಕೇಳಲ್ಲ, ಯಾರು ಫೋನು ತೆಗೆಯಲ್ಲ. ಇದು ಜನಪ್ರತಿನಿಧಿ ಹೇಳ್ಬಾರ್ದಿಗೆ ಎಲ್ಲರೂ ಗಮನಕ್ಕೆ ತಗೋಬೇಕು. ಅವರಿಗೆ ಮಾರ್ಗದರ್ಶನ ಇಲ್ಲ. ಈಗ ಮಂತ್ರಿಗಳಿದ್ದಾರೆ, ನಮ್ಮಲ್ಲಿ ಸೀನಿಯರು ಕಾಂಗ್ರೆಸ್ ಲೀಡರ್ಗಳಿದ್ದಾರೆ, ಗೋರಿಬಿದನೂರು ಶಿವಶಂಕರ್ ರೆಡ್ಡಿ ಇರ್ಬೋದು, ನಮ್ಮ ಸುಧಾಕರ್ ಅವರು ಜಿಲ್ಲಾಧ್ಯಕ್ಷರು, ಇವರೆಲ್ಲ ಸೇರಿಕೊಂಡು ನಾನು ಮೊನ್ನೆನೂ ಹೇಳಿದ್ದೀನಿ, ಕೆಲವು ಮೀಡಿಯಾ ಅವ್ರು ಕೇಳಿದ್ರು. ಸುಧಾಕರ್ ಅವರು ಅಂದರೆ ನಮ್ಮ ಮಂತ್ರಿಗಳು, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು, ಅವರು ಶಿವಶಂಕರ್ ರೆಡ್ಡಿ ನೇತೃತ್ವದಲ್ಲಿ ಶಾಸಕರನ್ನು ಕರ್ಕೊಂಡು ಕೆಲವು ಮುಖಂಡರನ್ನು ಕರ್ಕೊಂಡು ನಮ್ಮ ರಾಜ್ಯದ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಅವರು, ನಮ್ಮ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಣ್ಣವರು, ಇವ್ರ ಹತ್ರ ಎಲ್ಲ ಕರ್ಕೊಂಡೋಗಿ ಒಂದಷ್ಟು ಜನ ಮುಖಂಡರುಗಳನ್ನ ಎಲ್ಲರೂ ಸೇರ್ಕೊಂಡು ನಾವು ಈ ಪಂಚಾಯತಿ ಮಾಡ್ತೀವಿ ಅಂದರೆ ಅದು ಅಸಾಧ್ಯವಾದ ಕತೆ. ಅವರಿಬ್ಬರು ಮುಖಂಡರುಗಳ ಹತ್ರ ಹೋಗಿ ಇವರಿಬ್ಬರು ಕರ್ಕೊಂಡು ಏನು ಇವರ ಅಪೀಲ್ ಏನಿವತ್ತು ಮುಖಂಡರಿದ್ದಾರೆ ಅವರ ಅಪೀಲ್ ಏನು, ಇಲ್ಲ ಶಾಸಕರಿಗೆ ಏನು ತೊಂದರೆ ಆಗ್ತಾ ಇದೆ ಮುಖಂಡರುಗಳನ್ನ ಗಮನಕ್ಕೆ ತಗೊಳಕ್ಕೆ, ಇವೆಲ್ಲ ಅವರು ಖುದ್ದು ಅವ್ರ ಮುಂದೆ ಚರ್ಚೆ ಮಾಡಿ ಇದನ್ನ ಅಷ್ಟಕ್ಕೆ ತಿಳಿ ಮಾಡೋದು ಸೂಕ್ತ ಅಂತ ನಾನು ಮುಖಂಡರಲ್ಲೂ ಹೇಳಿದ್ದೀನಿ. ಈ ಕೆಲವು ನಿಮ್ಮ ಮಾಧ್ಯಮ ಸ್ನೇಹಿತರು ಕೇಳಿದಾಗೂ ಹೇಳಿದ್ದೀನಿ. ಆ ಥರ ಆದರೆ ಇದು ಎಲ್ಲಿ
ಒಡ್ಕೂ ಇಲ್ಲ ಪಡ್ಕೂ ಇಲ್ಲ, ಇಬ್ಬಾಗ ಇಲ್ಲ, ಕುಂಭಗಾರಿಕೆ ಇಲ್ಲ. ಕಾರ್ಯಕರ್ತರೆಲ್ಲ ಕಾಂಗ್ರೆಸ್ ಪರ ಅವರಾಗೇ ಇದ್ದಾರೆ. ಬಟ್ ಇಲ್ಲಿ ಶಾಸಕರು ಕೆಲವು ಮುಖಂಡರು ಗಮನಕ್ಕೆ ತಗೋತಾ ಇಲ್ಲ ಅನ್ನೋದು ದೂರು. ಅದನ್ನ ನಮ್ಮ ರಾಜ್ಯ ಮಟ್ಟದ ನಾಯಕರು ಕರೆಸಿ ಅದನ್ನ ತಿಳಿ ಮಾಡಿ. ಇನ್ನು ಈ ಹಾಲಿ ಜನಪ್ರತಿನಿಧಿಗಳ ಪರವಾಗಿ ಬ್ಯಾಟ್ ಬೀಸುತ್ತಿರುವವರ ಸಂಖ್ಯೆ ಏನೂ ಕಡಿಮೆ ಇಲ್ಲ. ನಮ್ಮ ಈಗಿನ ನಾಯಕರು ಬಹಳ ಅದ್ಭುತವಾಗಿ ಕೆಲಸ ಮಾಡ್ತಿದ್ದಾರೆ. ಜನಸ್ನೇಹಿಯಾಗಿ ಅತ್ಯಂತ ಸರಳವಾಗಿ ನಡೆದುಕೊಳ್ತಿದ್ದಾರೆ. ನಿಷ್ಠಾವಂತರನ್ನು ಗುರುತಿಸಿ ಸೂಕ್ತ ಸ್ಥಾನಮಾನ ಕೊಟ್ಟು ಅವರ ಬೆನ್ನು ತಟ್ಟುವ ಕೆಲಸ ಮಾಡ್ತಿದ್ದಾರೆ. ಈ ಹಿಂದೆ ಯಾರು ಮಾಡಿರದ ರೀತಿ ಜನರೊಂದಿಗೆ ಬೆರೆತು ಕೆಲಸ ಮಾಡ್ತಿದ್ದಾರೆ. ಈ ಎಲ್ಲವನ್ನ ವಿರೋಧಿ ಬಣದವರು ಪರಿಗಣಿಸದೆ ಕೇವಲ ಅವರ ಸ್ವಾರ್ಥಕ್ಕೆ ಸ್ಪಂದಿಸಲಿಲ್ಲ ಅನ್ನೋ ಕಾರಣಕ್ಕೆ ನಮ್ಮ ನಾಯಕರ ಮೇಲೆ ಆರೋಪ ಮಾಡ್ತಿದ್ದಾರೆ ಎಂಬುದು ಪರವಾಗಿ ಬ್ಯಾಟ್ ಬೀಸುತ್ತಿರುವವರ ಮಾತುಗಳು. ಮೊದಲನೇದಾಗಿ ಆರೋಗ್ಯ. ಎಲ್ಲರೂ ಚಿಕ್ಕಬಳ್ಳಾಪುರದವರು ಆರೋಗ್ಯವಾಗಿರಬೇಕು. ಮಕ್ಕಳೆಲ್ಲ ಮುಂದಿನ ಪೀಳಿಗೆ ಮಕ್ಕಳೆಲ್ಲ ಒಳ್ಳೆಯ ಎಜುಕೇಷನ್ ತಗೋಬೇಕು. ಮತ್ತು ಬಡಬಗ್ಗರಿಗೆ ಏನು ಅಗತ್ಯ ಅಂತೇಳ್ಬಿಟ್ಟು ಅವ್ರು ಹಳ್ಳಿಗೆ ಮನೆಗೆ ಒಂದೊಂದು ಹುಡುಗನ ಒಂದೊಂದು ಮಹಿಳೆನ ಹಿಂಗೆ ತಟ್ಟಿ ಮಾತಾಡಿ, ಅಕ್ಕ ಅಣ್ಣ ನಿಮ್ಗೆ ಏನು ಬೇಕು ಎಲ್ಲ ಮಾಡಿಕೊಡ್ತೀನಿ ಅಂಥೇಳಿ ತುಂಬ ಚೆನ್ನಾಗಿ ಎಲ್ಲರಿಗೂ ಮಾಡಿಕೊಡ್ತಾ ಇದ್ದಾರೆ. ನಮ್ಮ ಬಡವ್ರ ಪಾಲಿಗೆ ದೇವ್ರು ಅನ್ಬೇಕು ಒಂದೇ ಮಾತಲ್ಲಿ. ಆ ಥರ ಅವರು ಎಲ್ಲರಿಗೂ ಸಹಾಯಗಳು ಮಾಡ್ತಾ ಇದ್ದಾರೆ. ಇದನ್ನು ಸರಿ ಮಾಡ್ಕೊಳ್ದೆ ಅವರು ಎಲ್ಲನೂ ಬೇರೆ ಹೋಗೋದು ಅದೆಲ್ಲ ನಮ್ಮ ಲೀಡರ್ಸಲ್ಲಿ ಒಳ್ಳೆಯದಲ್ಲ. ಇಂಥ ಕಾಂಗ್ರೆಸ್ ಪಾರ್ಟಿಯಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಅವ್ರಿಗೆ ಇನ್ನೂ ಶಕ್ತಿ ಕೊಡಬೇಕೇ ಹೊರತು ಅವರು ಮಾಡ್ತಾ ಇರೋದಕ್ಕೆ ಅಡ್ಡ ಬರಬಾರ್ದು. ಶಾಸಕರು ಆಯ್ಕೆ ಆಗಿ ಬಂದರು, ತಿರುಗಿ ನೋಡಿದ್ರೆ ಈ ಥರ ಎಲ್ಲ ಟೀಕೆ ಟಿಪ್ಪಣಿಗಳು ನಮ್ಮ ಪಕ್ಷದಲ್ಲೇ ಮಾಡ್ತಾ ಇರೋದನ್ನು ನೋಡಿದ್ರೆ ತುಂಬ ಬೇಸರ ಉಂಟಾಗುತ್ತೆ. ಯಾಕಂದರೆ ಶಾಸಕರು ಒಂದು ಬಡ ಕುಟುಂಬ, ಮಧ್ಯ ತರಗತಿ ಕುಟುಂಬದಿಂದ ಬಂದು ಇವತ್ತು ಅವ್ರದ್ದೇ ವಿಷನ್ ಇಟ್ಕೊಂಡು ಸುಮಾರು ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ. ಅದರಲ್ಲಿ ಸುಮಾರಿದೆ. ಯಾಕಂದರೆ ಈಗಾಗಲೇ ಎಲ್ಲರಿಗೂ ಗೊತ್ತಿದೆ. ಆದರೂ ಇನ್ನೊಂದು ಸತಿ ಹೇಳ್ತಾ ಇದ್ದೀನಿ, ಅಮ್ಮ ಆಂಬುಲೆನ್ಸ್ ಆಗ್ಬೋದು ಅತ್ಯುತ್ತಮವಾದ ಕೆಲಸ ನಿರ್ವಹಿಸ್ತಾ ಇದೆ. ಈಗ ಮೊನ್ನೆ ತಾನೇ ನೋಡಿದೆ, ಒಂದು 5 ಆಂಬುಲೆನ್ಸ್, ವೆಂಟಿಲೇಟೆಡ್ ಆಂಬುಲೆನ್ಸ್ ಇರಲಿಲ್ಲ. 8,000ದಿಂದ 10,000 ಮಿನಿಮಮ್ ಬೇಕಾಗಿತ್ತು ಬ್ಯಾಂಗ್ಳೂರ್ಗೆ ಹೋಗೋಕ್ಕೆ. ಸ್ವಂತ ಅವರ ಒಂದು ಇದರಲ್ಲಿ ಮಕ್ಳಿಗೆ ಸ್ಕಾಲರ್ಶಿಪ್ಸ್ ಆಗ್ಬೋದು. ಆಮೇಲೆ ಸುಮಾರು ಇವಾಗ ಮೊನ್ನೆ ಯಾವುದೋ ಸೋಷಿಯಲ್ ಮೀಡಿಯಲ್ಲಿ ನೋಡಿದೆ, ಕೊಂಡೇನಹಳ್ಳಿ ಪಂಚಾಯಿತಿಯಲ್ಲಿ ಅವರು ಯಾರೋ ಮುಖಂಡರು ಹೇಳ್ತಿದ್ರು, ರೋಡೇ ಇಲ್ಲ ನಮಗೆ ಸುಮಾರು ಒಂದು 25 ವರ್ಷದಿಂದ ಅಂತ. ಒಳ್ಳೆ ಕಾರ್ಯ ಆಗ್ತಿದೆ. ಯಾಕಂದರೆ ಇನ್ನು ಇದು ಪ್ರೋಗ್ರೆಸ್ ಪೀರಿಯಡ್ಡು. ಫಸ್ಟ್ ಟೈಮ್ MLA ಅನುಭವ ಪಡೀತಾರೆ. ಯಾಕಂದರೆ ಎಕ್ಸ್ಪೀರಿಯನ್ಸ್ಡು, ಅವ್ರ ತಾತ ಮುತ್ತಾತ ಈ ಥರ ಏನೋ ಬ್ಯಾಕ್ಗ್ರೌಂಡ್ ಇದ್ದು ಬಂದಿದ್ದರೆ ಏನಾದರೂ ಇದು ಮಾಡ್ಬೋದು. ಎಲ್ಲ ಮಾಡ್ಕೊಂಬರ್ತಾ ಇದ್ದಾರೆ. ಅವ್ರದ್ದೇ ಆದಂಥ ಗೌರವನೂ ಕೊಟ್ಕೊಂಬರ್ತಾ ಇದ್ದಾರೆ. ಕೆಲವು ನಾಯಕರುಗಳಿಗೆ ನೋವಾಗಿರ್ಬೋದು. ಸೊ ಅದು ಮುಂದಿನ ದಿನಗಳಲ್ಲಿ ಸರಿ ಹೋಗಬೇಕು ಅಂತಲೇ ಬಯಸ್ತೀವಿ ಸರ್.